ಅತ್ತೆ, ನಾವೇನಾದ್ರೂ ಅವ್ರಿಗೆ ದೇವಾಂಶ್ ಕೈಗೆ ಬಂಗಾರದ ಕಡ್ಗಾನೋ ಕುತ್ತಿಗೆಗೆ ಚಿನ್ನದ ಸರ ಮಾಡ್ಸೋ ಅಂದ್ವಾ? ಇವ್ರ ಪುಣ್ಯ ಗಂಡಸ್ರು ಡಾಬ್ ಹಾಕೊಳಲ್ಲ, ಅದಕ್ಕೆ ಉಳ್ಕೊಂಡ್ರು. ಇಲ್ಲ ಅಂದಿದ್ರೆ ಇವ್ರಗಳ ಕತೆ ಮುಗ್ದೋಗಿರೋದು ಅದನ್ ಮಾಡ್ಸೋಷ್ಟ್ರಲ್ಲಿ. ಸ್ವರ್ಣಾದೇವಿ, ದಯವಿಟ್ಟು ಕ್ಷಮಿಸಿ ಬೀಗ್ರೆ. ಅಯ್ಯೋ, ದಯವಿಟ್ಟು ನೀವು ಹಾಗೆ ಹೇಳ್ಬೇಡಿ. ನನ್ನ ಅಪ್ಪ ಅಂತ ಕರೆಯೋ ನನ್ನ ಮಗಳು ಅಯ್ಯೋ, ಪರವಾಗಿಲ್ಲ ಬಿಡಿ ಅಮ್ಮ. ನಾವಷ್ಟು ಮಾಡಿಸ್ಲಿಲ್ಲ ಅಂದ್ರೆ ಕೈಲಾಗ್ದವ್ರು ಅನ್ಕೋತಾರೆ. ಹೇಳದ್ಮೇಲೆ ಮಾಡಿಸ್ತೀವಿ ಅಷ್ಟೇ. ನಿಮಗ್ಯಾಕ ತೊಂದ್ರೆ ಹೇಳಿ? ತೊಂದ್ರೆ ಅಂತ ಏನೂ ಇಲ್ಲ. ಮಾಡಿಸ್ದೇ ಇದ್ರೆ ನಮ್ಗೆ ಅವಮಾನ ಆಗೋದು. ನಿಮ್ಮಿಷ್ಟ. ಉಂಗ್ರ ಮಾಡಿಸ್ತೀನಿ ಅಂತಿದಾರಲ್ಲ, ಒಪ್ಕೋಬಾರ್ದಾ? ಅಮ್ಮ ಶ್ರೀಯಾ, ಈ ಒಡವೆಗಳನ್ನ ಜೋಪಾನವಾಗಿಟ್ಕೋ. ಮದ್ವೆಗೆ ಇವನ್ನೆಲ್ಲ ಹಾಕೊಳ್ಳೇಬೇಕು, ಸರಿನಾ ಶ್ರೀಯಾ? ಮನ್ಸಲ್ಲಿ ಏನು ಇಟ್ಕೋಬೇಡಿ ಬೀಗ್ರೆ. ಅಯ್ಯೋ, ಆ ರೀತಿ ಎಲ್ಲ ಯಾಕೆ ಮಾತಾಡ್ತೀರಾ ಬೀಗ್ರೆ? ನಾವು ಹೋಗಿ ಬರ್ತೀವಿ. ಒಳ್ಳೇದು ಬೀಗ್ರೆ. ಸುನಂದ, ಅತ್ತೆ ಹೇಳಿ. ಬೀಗ್ರು ತಂದ್ಕೊಟ್ಟಿರೋ ಬಂಗಾರನ ಹುಷಾರಾಗಿ ಇಟ್ಟಿದ್ಯಾ? ಹಾ. ನೀನ್ ಎತ್ತಿಡ್ದೆ ಏನ್ ಮಾಡ್ತೀಯ ಬಿಡು. ನಾವ್ ಮಾಡಿಸ್ಬೇಕಾಗಿರೋ ಉಂಗ್ರದ ಬಗ್ಗೆ ಯೋಚನೆ ಮಾಡಿದೀರಾ? ಅದನ್ನ ಹೇಳಿ ಮೊದ್ಲು. ಅದನ್ನೇ ಯೋಚಿಸ್ತಾ ಇದ್ದೀನಮ್ಮ. ಮೊಟ್ಟೆ ಮೊದ್ಲ ಕೋಳಿ ಮೊದ್ಲ ಅಂತ ನೀವೇನ್ ಯೋಚಿಸೋದ್ ಬೇಕಾಗಿಲ್ಲ. ದುಡ್ಡನ್ ಹೇಗ್ ಹೊಂದಿಸ್ತಿ ಅನ್ನೋದನ್ನ ನೀನ್ ಯೋಚನೆ ಮಾಡೋ ಮೊದ್ಲು. ನೀವು ಅವಸರ ಪಟ್ಟು ಮಾತು ಕೊಟ್ರಿ ಅತ್ತೆ. ನಮ್ ಪರಿಸ್ಥಿತಿ ಏನು ಅಂತ ಅವ್ರಿಗೆ ಗೊತ್ತಿದೆಯಲ್ಲ. ಅಂದ್ರೆ ನಾನ್ ತಪ್ಪು ಮಾಡ್ದೆ ಅಂತಿದ್ಯಾ? ಉಂಗ್ರ ಮಾಡಿಸ್ತೀನಿ ಅಂದಿದ್ದು ತಪ್ಪು ಅಷ್ಟೇ ತಾನೆ? ಹಾಗಲ್ಲಮ್ಮ. 5,000 ಕೇಳಿದ್ರೆ 10,000 ಕಿತ್ಕೊಳ್ಳೋ ಕಾಲ ಇದು. 1 ಲಕ್ಷ ಕೇಳಿದ್ರೆ ನೆಮ್ಮದಿಯಿಂದ ಬದುಕಕ್ ಬಿಡೋದಿಲ್ಲಮ್ಮ. ಅವಳು ಯಾರೋ? ದಿಕ್ಕು ದೆಸೆ ಇಲ್ದೇ ಇರೋಳು. ದೇವಸ್ಥಾನದಲ್ಲಿ ಅಳ್ತಾ ಬಿದ್ದಿರ್ಬೇಕಾದ್ರೆ ಪ್ರಸಾದ ತರ ಕರ್ಕೊಂಡ್ ಬಂದೆ. ಅವತ್ತಿಂದ ಇವಳನ್ನ ಬೆಳ್ಸೋದಿಕ್ಕೆ ಎಷ್ಟ್ ಖರ್ಚು ಮಾಡಿದ್ಯಾ? ಜಾಸ್ತಿ ಬೇಡ, ದಿನಕ್ಕೊಂದ್ 50 ರೂಪಾಯಿ ಅನ್ಕೋ. ಅಂದ್ರೆ ಇಲ್ಲಿವರೆಗೂ ಕನಿಷ್ಠ 3 ಲಕ್ಷನಾದ್ರೂ ಖರ್ಚಾಯ್ತಾ? ಅದೇ ದುಡ್ಡನ್ನ ಇವಳು ಹೊಟ್ಟೆ ತುಂಬಿಸೋ ಬದ್ಲು ಮಗಳು ಮದ್ವೆಗೆ ಕೂಡಿಟ್ಟಿದ್ರೆ 1/4 kg ಬಂಗಾರನಾದ್ರೂ ತಗೋಬೋದಾಗಿತ್ತಲ್ವಾ? ಹೆಣ್ಮಕ್ಳು ಖರ್ಚು ಮಾಡಿದ್ದನ್ನ ಲೆಕ್ಕ ಇಡಬಾರ್ದಮ್ಮ. ಇದೊಂದು ಚೆನ್ನಾಗಿ ಹೇಳ್ತೀಯ. ಆ ಉಂಗ್ರದ ಬಗ್ಗೆ ಮೊದ್ಲು ಯೋಚನೆ ಮಾಡು. ಸುನಂದ, ರಾಮನಿಗೆ ಹೇಗೆ ಒಡವೆ ಮಾಡಿಸ್ಬೇಕು ಅನ್ನೋದನ್ನ ಸೀತಾಮಾತೆನೇ ನಮಗ್ ತೋರಿಸ್ಕೊಡ್ಬೇಕು.
ಗೋರಂಟಿ ಒಳ್ಳೆ ಬಣ್ಣ ಬಂದ್ರೆ ಒಳ್ಳೆ ಗಂಡ ಸಿಗ್ತಾರೆ ಅಂತಾರೆ. ಆದ್ರೆ ನನ್ನಂತವ್ರಿಗೆ ಮೊದ್ಲು ಒಳ್ಳೆ ದಿನ ಬರ್ಬೇಕು. ಅಜ್ಜಿ ನನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಇವಾಗ ಸಾಲ ಮಾಡಿ ದೇವಾಂಶ್ ಅವ್ರಿಗೆ ನನ್ ಚಿನ್ನದ ಉಂಗ್ರ ತಗೊಂಡೆ ಅಂದ್ರೆ ಜೀವನದಲ್ಲಿ ಮೊದಲನೇ ಸಲ ಅಜ್ಜಿ ನನಗೆ ಕೈಯಾರೆ ಊಟ ಮಾಡಿಸ್ಬೋದೇನೋ. ಏನ್ ಮುಚ್ಚಿಡ್ತಿದ್ಯಾ? ಏನೂ ಇಲ್ಲ. ಇದೆ, ನಿನ್ ಅಂಗೈಯಲ್ಲೇ ಇದೆ. ಅಯ್ಯೋ ರಾಮ, ಕೈ ಸುಟ್ಕೊಂಡಿರೋದನ್ನ ಇವ್ರೇನಾದ್ರೂ ನೋಡ್ಬಿಟ್ರ? ಏನಾಗಿದೆ, ಯಾಕೆ ಹೀಗಾಯ್ತು ಅಂತ ಕೇಳಿದ್ರೆ ನಾನ್ ಸುಳ್ಳು ಬೇರೆ ಹೇಳಕ್ಕಾಗಲ್ಲ. ನಿನ್ ಅಂಗೈಯಲ್ಲಿ ಅದೃಷ್ಟದ ರೇಖೆ ಇದೆ. ನಿನ್ ಅದೃಷ್ಟ ಎಂತದ್ದು ಅನ್ನೋದು ನಿನ್ಗೆ ಗೊತ್ತಿಲ್ಲ. ಏನು ನಗ್ತಾ ಇದ್ಯಾ? ನಾನು ಹೇಳಿದ್ ನಿಜ ಅಂತನಾ ಅಲ್ಲ ಅಂತನಾ? ನೀವ್ ಹೇಳಿದ್ದೆ ನಿಜ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಈ ಮದ್ವೆ ಆದ್ಮೇಲೆ ನಿನ್ ಜೀವನ ಹೇಗ್ ಬದಲಾಗುತ್ತೆ ಅಂತ ನೀನ್ ಯೋಚಿಸೂ ಇರಲ್ಲ. ನಿಜಾನೇ, ನಾನ್ ಇಷ್ಟಪಡೋ ಹುಡ್ಗ ನನ್ ತಂಗಿ ಮದ್ವೆ ಮಾಡ್ಕೊಂಡು ಹೋದ್ರೆ ನಾನ್ ಏನಾಗ ಹೋಗ್ತೀನೋ ಆ ರಾಮನ್ಗೆ ಗೊತ್ತು. ಹೌದು, ಗುಂಡೂರಾವೆಲ್ಲಿ ಯಾವಾಗ್ಲೂ ನಿನ್ ಜೊತೆಗೆ ಇರ್ತಿದ್ದ ಅಲ್ವಾ? ಮನೆಯಲ್ಲೇ ಇದ್ದಾನೆ. ನಾನ್ ಕೆಲ್ಸದ ಮೇಲೆ ಹೊರಗ್ ಬಂದೆ. ಆ ಕೆಲ್ಸ ಅವನು ಗೊತ್ತಾಗ್ಬಾರ್ದು ಅಂತ ಒಬ್ಳೆ ಬಂದಿದ್ಯಾ ಅಲ್ವಾ? ಇದೇನಪ್ಪ ರಾಮ, ನಾನ್ ಸಾಲಕ್ಕೋಸ್ಕರ ಹೋಗ್ತಿರೋದು ಕೂಡ ಇವ್ರು ಗೊತ್ತಾಗೋಯ್ತಾ? ನನಗ್ ಹೇಗ್ ಗೊತ್ತಾಯ್ತು ಅಂತನಾ ನಿನ್ ಈ ಮೌನದ ಅರ್ಥ? ವೆರಿ ಸಿಂಪಲ್. ನಿಮ್ ಮನೆಗ್ ಅಳಿ ಆಗ್ತಾರೋ ನನ್ನ ನೋಡಿದ ತಕ್ಷಣನೇ ಗಾಬರಿಯಾಗಿ ಕೈನ ಹಿಂದೆ ಇಟ್ಕೊಂಡೆ ಅಂದ್ರೆ ಅರ್ಥ ಆಗತ್ತೆ. ನಿನ್ ಸಹಾಯಕ್ಕೆ ಯಾರು ಜೊತೆಗ್ ಬಂದಿಲ್ಲ? ಬೇಕಾದ್ರೆ ನಾನ್ ಬರ್ತೀನಿ. ಎಲ್ಲಿ ಡ್ರಾಪ್ ಮಾಡ್ಬೇಕು ಹೇಳು, ನಾನ್ ಡ್ರಾಪ್ ಮಾಡ್ತೀನಿ. ಹಾ, ಬೇಡ, ನಿಮಗ್ಯಾಕೆ ಶ್ರಮ? ಇದ್ರಲ್ಲಿ ಶ್ರಮ ಏನಿದೆ? ಏನ್ ಹೊತ್ಕೊಂಡು ಹೋಗ್ತೀನಾ? ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ. ತಲೆನ್ಯಾಕ್ ಹೀಗಾಡಿಸ್ತಿದ್ಯಾ ನೀನು? ಬೇಡ ಅಂತ. ಮದುವೆಗ್ ಮುಂಚೆನೆ ಹುಡುಗಿ ಕಾರಲ್ಲಿ ಸುತ್ತಾಡ್ತಿದ್ದಾರೆ ಅನ್ಕೋತಾರೆ ಅಂತನಾ? ಯಾರೋ ಏನೋ ಅನ್ಕೋತಾರೆ ಅಂತ ತಲೆ ಕೆಡ್ಸ್ಕೋಬಾರ್ದು. ಬಾ. ಏನು ಅನ್ಕೋಬೇಡಿ, ನಾನ್ ನಡ್ಕೊಂಡೇ ಹೋಗ್ತೀನಿ. ನಿಮ್ಮ ಅಭಿಮಾನ, ನಿಮ್ ಕಾಳಜಿ ನೋಡಿ ತುಂಬಾ ಖುಷಿ ಆಯ್ತು. ಜೊತೆಲಿ ನನ್ ತಮ್ಮ ಇದ್ದಿದ್ರೆ ಬರ್ತಿದ್ನೇನು. ಆದ್ರೆ ಈಗ ಸರಿ, ಹೋಗು. ನಿನ್ ಕೆಲ್ಸ ಎಲ್ಲ ಮುಗ್ದು ವಾಪಸ್ ಬರ್ಬೇಕಾದ್ರಾದ್ರೂ ಸಿಗ್ತೀಯಾ? ಯಾಕೆ? ನಮಸ್ಕಾರ ಮಾಡೋಣ ಅಂತ. ನಮಸ್ಕಾರ. ಇವಾಗಲ್ಲ, ನೀವ್ ವಾಪಸ್ ಬರ್ತಿಲ್ಲ ಆವಾಗ. ಗೋ, ಹೋಗು ಹೋಗು. ಬಾ ವೈದೇಹಿ, ಎಷ್ಟು ಮಾರ್ಬೇಕು? ಹೂ ಬೇಡ ಅಕ್ಕ, ದುಡ್ಡು ಬೇಕಿತ್ತು. ಎಷ್ಟು? 50. ತಗೋ. ದುಡ್ಡು ಕೇಳಿ ಸಂಕೋಚ ಪಡ್ತಿದ್ದಿಲ್ಲಮ್ಮ, ತಗೋ. ನನಗೆ 50,000 ಬೇಕು ಅಕ್ಕ.
50,000ನಾ? ಸಾಲಕ್ಕೆ ಅಕ್ಕ, ಅದಕ್ ಬಡ್ಡಿನೂ ನಾನು ಕಟ್ತೀನಿ. ಆ, ನೀನ್ ದುಡ್ಡು ಕೇಳ್ತಾರದನ್ನ ನೋಡಿ ನಿನಗ್ 100,000 ಕೊಟ್ಟು ನೀನ್ ವಾಪಸ್ ಕೊಡೋವರೆಗೂ ಕೇಳ್ತಾ ಇರ್ಲಿಲ್ಲ. ನನ್ನ ಹತ್ರ 50,000 ಎಲ್ಲಿರುತ್ತೆ ಹೇಳು? ಟೀ ಅಂಗಡಿ ಗೋಪಿನ್ ಕೇಳ್ ನೋಡು. ಸರಿ ಅಕ್ಕ. ಏನ್ ಕೇಳ್ತಿದ್ಯಮ್ಮ? 50,000 ಅಂದ್ರೆ ಹುಡುಗಾಟನ? ಸಾಲ ಬೇಕಿತ್ತಣ್ಣ. ನಿಮ್ಮ ಅಪ್ಪನ್ ಗೊತ್ತಾಗ್ಬಾರ್ದು ಅಂತೀಯ. ಯಾಕೆ ಅಂತ ಕೇಳಿದ್ರೆ ನಾನೇ ಹೇಳ್ತೀನಿ ಅಂತೀಯ. ಮಾತ್ ತಪ್ಪಲ್ಲ ಅಣ್ಣ. ನಿನ್ ಬಗ್ಗೆ ನನಗೆ ಗೊತ್ತು ವೈದೇಹಿ. ನನ್ ವ್ಯಾಪಾರ ಚೆನ್ನಾಗಾಗ್ತಿಲ್ಲ. ದಿನಕ್ಕೆ 500 ರೂಪಾಯಿ ಬಂದ್ರೆ ಹೆಚ್ಚೆಚ್ಚು. ನನ್ಗೆ ತುಂಬಾ ಅವಶ್ಯಕತೆ ಇತ್ತಣ್ಣ. ಇದ್ದಿದ್ರೆ ನೀನು ಕೊಡ್ತಿರ್ಲಿಲ್ವಾ? ಬಾಯ್ ಬಿಟ್ಟು ಕೇಳಿದ್ಯಾ, ನಾನು ಸಹಾಯ ಮಾಡ್ತಿದ್ದೆ. ಕೇಳ್ದೆ ಕೊಡಕ್ ಆಗ್ತಿಲ್ಲ ಅಂತ ನನ್ಗೂ ಬೇಜಾರಾಗ್ತಿದೆ. ಹಾಗಾದ್ರೆ ನನಗ್ ಬೇರೆ ದಾರಿ ಇಲ್ವಾ ಅಣ್ಣ? ಬಡ್ಡಿ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂದ್ರೆ ಸಾರಾಯಿ ಮಂಜನ್ ಕೇಳು, ಕೊಡ್ತಾರ ಅಣ್ಣ? ಕೊಡ್ತಾನೆ. ಆದ್ರೆ ಹೇಳಿ ಟೈಮ್ ಕೊಡ್ಲಿಲ್ಲ ಅಂದ್ರೆ ಪ್ರಾಣ ತೆಗಿತಾನೆ. ಅದಕ್ಕೂ ಮೊದಲು ಮರ್ಯಾದೆ ತೆಗಿತಾನೆ. ಮಾತ್ ಕೊಟ್ಮೇಲೆ ಉಳಿಸ್ಕೋತೀನಣ್ಣ. ಹೊಡ್ತೀನಿ. ಸರಿ, ಹುಷಾರಮ್ಮ. ಕೊಡ್ತಾನೆ. ಆದ್ರೆ ಹೇಳಿ ಟೈಮ್ ಕೊಡ್ಲಿಲ್ಲ ಅಂದ್ರೆ ಪ್ರಾಣ ತೆಗಿತಾನೆ. ತುಂಬಾ ಕುಡ್ದಿರಂಗ್ ಕಾಣ್ತಿದ್ಯಾ, ಹುಷಾರು. ಹೋಗ. ಫಿಗರ್ ನೋಡಲೆ, ಎಣ್ಣೆ ವಾಸನೆ ಬರಬಾರ್ದು ಅಂತ ಅಗರಬತ್ತಿ ಹಚ್ಚಕ್ ಬಂದೇಳ ಅನ್ಸುತ್ತೆ. ನಿನ್ ಸೊಂಟ ಮುರ್ಸ್ಕೋಬೇಕು ಅಂತ ಆಸೆ ಆಗಿದ್ಯಾ?
ಕರೀದೇನೆ ಇಲ್ಲಿಗೆ ಯಾಕೆ ಬಂದಿದ್ಯಾ? ಇಲ್ಲಿಗೆ ಬಂದ್ರೆ ಕೆಲ್ಸ ಆಗುತ್ತೆ ಅಂತ ಬಂದೆ. ಯಾರಾದ್ರೂ ತರ್ಲೆ ಮಾಡಿದ್ರ? ಕೈನೋ ಕಾಲನೋ ಮುರಿಸ್ಬಿಡ್ಲಾ? ಇಲ್ಲಿ ಕೂತಿರೋರಿಗೆ 500 ರೂಪಾಯಿ ಕೊಟ್ರೆ ಹೋಗಿ ಹೊಡೆದಾಕ್ ಬರ್ತಾರೆ. ಗಲಾಟೆ ಎಲ್ಲ ಬೇಡ, ಅದ್ರ ಅವಶ್ಯಕತೆ ಕೂಡ ಇಲ್ಲ. ನನಗೆ ಸಾಲ ಬೇಕಿತ್ತು. ಸಾಲನ? ಬಡ್ಡಿ ಎಷ್ಟು ಗೊತ್ತಾ? ಫುಲ್ಲು ಕುಡ್ದವನಿಗೆ ಕೂಡ ನಶೆ ಇಳಿದು ಹೋಗ್ಬಿಡುತ್ತೆ. 100 ರೂಪಾಯಿಗೆ 10 ರೂಪಾಯಿ. ದಯವಿಟ್ಟು ಬಡ್ಡಿನ 2 ರೂಪಾಯಿ ಮಾಡಿಕೊಂಡು 50,000 ಕೊಡಿ. ಶ್ಯೂರಿಟಿ? ಹಾಯ್, ಮಾತೆ ಸಾಕು ಕಣೋ. ಅಗರಬತ್ತಿ ಮಾರೋ ವೈದೇಹಿ ಮಾತಿಗೆ ತಪ್ಪದ್ಲು ಅಂದ್ರೆ ಊರು ಸುಡ್ಗಾಡಾಗಿ ಹೋಗುತ್ತೆ ಅಂತಾರೆ. ಕೇಳಿಸ್ಲಿಲ್ವಾ? ಶ್ಯೂರಿಟಿ ಕೇಳ್ತೀಯ? ಏಯ್ ಹೋಗ. ನೋಡು, ಧರ್ಮನ ಪುಣ್ಯನ ನಂಬ್ಕೊಂಡು ಬದುಕೋಲ್ಲ ನಾನು. ಮತ್ತೆ ಏರ್ಸೋದು 2 ಒಂದು ಎಣ್ಣೆ, ಮತ್ತೊಂದು ದುಡ್ಡು. ಇದನ್ನ ನಂಬ್ಕೊಂಡೆ ನಾನು ವ್ಯಾಪಾರ ಮಾಡೋದು. ತಗೋ, 100 ರೂಪಾಯಿಗೆ 3 ರೂಪಾಯಿ ಮಾಡಿಕೊಡ್ತಾ ಇದ್ದೀನಿ. ಒಳ್ಳೆಯವಳು ಮಾತಿಗೆ ತಪ್ಪದೆ 3 ತಿಂಗಳಲ್ಲಿ ಪೂರ್ತಿ ದುಡ್ಡು ಕಟ್ಟದೆ ಹೋದ್ರೆ ನೀನು ವ್ಯಾಪಾರ ಮಾಡೋಕ್ಕಾಗಲ್ಲ. ನೋಡು, ತಗೋ. ನಿಮ್ ಸಹಾಯ, ನೀವ್ ಕೊಟ್ಟಿರೋ ಸಮಯನ ಖಂಡಿತ ಮರೆಯಲ್ಲ. ಮರೆತು ಹೋದ್ರೆ ಏನ್ ನಡೆಯುತ್ತೆ? ನನಗೇನು ಬೇಕು ಗೊತ್ತಾ? ಹೇಳ. ಅರ್ಥ ಆಯ್ತಾ? ಹೋಗು ಹೋಗು, ಹುಷಾರಾಗಿ ಹೋಗು. ಹೋಗು.
ದೇಹಿ